ಮೇಡಮ್ ಈಗ ಈ ಸ್ಕೂಲ್ ಮುಂದೆ ಕುಟುಂಬಸ್ಥರ ಜೊತೆ ಪ್ರತಿಭಟನೆ ಕುಳಿತಿದ್ರು. ಹೌದು ಸರ್. ಏನಾಗಿದೆ ಸರ್ ಮನೆಗೆ ಹೋದರೆ ನನ್ನ ಗಂಡ ಮನೆಗೆ ಸೇರಿಸ್ತಾ ಇಲ್ಲ ಸರ್. ಅತ್ತೆ ಮಾವ ಎಲ್ಲ ಒಂದು ವರ್ಷದ ಮುಂಚೆ ಮದುವೆ ಮಾಡ್ಕೊತಿದ್ದು ಸರ್. ವರ್ಷದಿಂದ ಟಾರ್ಚರು ಸರ್. ಮದುವೆ ಆದಾಗಿಂದ ಟಾರ್ಚರ್ ಕೊಡ್ತಾನೆ ಇದ್ದಾರೆ. ಮತ್ತು 6 ತಿಂಗಳಿಂದ ನೀನು ಬೇಡ ನಮಗೆ ಬಿಟ್ಟು ಹೋಗು. ಏನಕ್ಕೆ ರೀಸನ್ ಗೊತ್ತಿಲ್ಲ. ನಮ್ಮ ಮಾವ ಹೇಳ್ತಾರೆ ನಾನು ಬೇರೆ ಮದುವೆ ಮಾಡ್ತೀನಿ, ನನ್ನ ಹತ್ರ ದುಡ್ಡು ಐತೆ, ನಂಗೆ ನೀವು ಅಡ್ಜಸ್ಟ್ ಆಗ್ತಾ ಇಲ್ಲ, ನಾನು ನನ್ನ ಮಕ್ಳಿಗೆ 10 ಮದುವೆ ಮಾಡ್ತೀನಿ, ನನ್ನ ಮಗನ ಕ್ಯೂ ನಿಲ್ಲಿಸ್ತೀನಿ ಮದುವೆ ಮಾಡೋಕ್ಕೆ, ನೀನು ಮನೆಯಿಂದ ಬಿಟ್ಟು ಹೋಗು. ಮದುವೆ ಆದಾಗಿಂದ ಟಾರ್ಚರ್ ಕೊಡ್ತಾನೆ ಬರ್ತಾ ಇದ್ದಾರೆ ಸರ್. ಹೊಡಿಯೋದು ಬಿಟ್ಟು ಇಲ್ಲ ಸರ್, ಅರೇಂಜ್ ಮ್ಯಾರೇಜು. ಫ್ಯಾಮಿಲಿ ನೋಡಿನೇ ಮದುವೆ ಮಾಡಿ. ನಮ್ಮದು ಬೆಂಗಳೂರು ಸರ್. ನಮ್ಮದು ಬೆಂಗಳೂರು. ಮದುವೆ ಮಾಡಿಕೊಟ್ಟಿದ್ರು ಸರ್. ಸ್ಕೂಲ್ ಇರೋರು, ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಮಾದಗೊಂಡಳ್ಳಿ ಅಂದರೆ ಇರೋದು ಬೆಂಗಳೂರೇ, ಊರು ಬಂದುಬಿಟ್ಟು ಮಾದಗೊಂಡಳ್ಳಿ ಸರ್. ಕೆಲಸ ಮಾಡ್ತಿದ್ರಿ? ನಾನು MBA ಮಾಡಿದ್ದೀನಿ ಸರ್. ಮುಂಚೆ ಮಾಡ್ತಿದ್ದೆ, ಮದುವೆಗೆ ಮುಂಚೆ IBM ಅಲ್ಲಿ ವರ್ಕ್ ಮಾಡ್ತಿದ್ದೆ. ಈಗೇನು ಕೆಲಸ ಮಾಡ್ತಾ ಇಲ್ಲ ಸರ್. ಮದುವೆ ರೂಪೇಶ್ ಅಂತ ಸರ್. ಅವರು ಇಲ್ಲೇ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಸರ್. ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ. ಅವ್ರದ್ದೇ ಓನ್ ಸ್ಕೂಲ್ ಇದ್ದು. ಹಾಂ ಹೌದು. ಅಂದರೆ ಡೌರಿ ತೊಗೊಂಬ, ಇದು ನಾನು ಒಬ್ಬಳೆ ಮಗಳು ಸರ್. ನಮ್ಮ ಅಣ್ಣ ತೀರ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ಒಬ್ಬಳೆ ಮಗಳಾಗಿರೋದ್ರಿಂದ ಎಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಡು ಈಗಲೇ. ಪ್ರಾಪರ್ಟಿ ಊರಲ್ಲಿ ಒಂದು 3 ಎಕರೆ ಜಮೀನೆಲ್ಲ ಇದೆ. ಆಮೇಲೆ ಬೆಂಗಳೂರಲ್ಲಿ ಸ್ವಂತ ಮನೆ ಎಲ್ಲ ಇದೆ ಸರ್. ನಮ್ಮದು 2 ಮನೆ ಇದೆ. ಅಪ್ಪ BMTC ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಹಂಗಾಗಿ ನಿನ್ನ ಮನೆಗೆ ಏನೋ ನನ್ನ ಹೆಸ್ರಿಗೆ ಎಲ್ಲ ಬರ್ಸ್ಕೊಟ್ಬಿಡು ಈಗಲೇ. ಇಷ್ಟೆಲ್ಲ ಇದೆ ಸರ್. ಅಂದರೂ ದುರಾಸೆ ಸರ್. ಇಲ್ಲ ಸರ್, ಬಿಫೋರ್ ಮ್ಯಾರೇಜ್ ಎಲ್ಲ ಚೆನ್ನಾಗಿ ಭರವಸೆ ಕೊಟ್ಟು ನಾವು ಚೆನ್ನಾಗಿ ನೋಡ್ಕೊತೀವಿ. ಹಂಗೆ ವರದಕ್ಷಿಣೆ ಅಂದರೆ ಒಡವೆ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. ಒಂದು 70-80 ಲಕ್ಷ ಖರ್ಚು ಮಾಡಿ ಬೆಂಗಳೂರಲ್ಲೇ ಮದುವೆ ಮಾಡಿರೋದು ಸರ್. ಎಂಗೇಜ್ಮೆಂಟಿಂದ ಹಿಡಿದು ನಮ್ಮ ಕಡೆ ತುಂಬ ಅಫಿಷಿಯಲ್ ಜನ ನಮ್ಮ ಗ್ರ್ಯಾಂಡಾಗೇ ಆಗಬೇಕು ಅನ್ನೋ ಥರ ಎಲ್ಲ ಡಿಮ್ಯಾಂಡ್ ಮಾಡಿದ್ರು. ನಮ್ಮ ತಂದೆನೂ ಇರೋಳೊಬ್ಳು ಮಗಳು, ಚೆನ್ನಾಗಿರಲಿ ಮಗಳು, ಮಗ ಅಂತೂ ಹೋಗ್ಬಿಟ್ರು, ಮಗಳಾದರೂ ಚೆನ್ನಾಗಿರಲಿ ಅಂತ ಹೇಳಿ ತುಂಬ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. 70-80 ಲಕ್ಷ ಮದುವೆಗೆ ಖರ್ಚು ಮಾಡಿದ್ದಾರೆ. ಯಾವಾಗಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು?